ಸರ್ಕಾರದ ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ಉಚಿತ ಬಸ್ ಇರುವುದರಿಂದ ಆಟೋ ಚಾಲಕರಿಗೆ ಜೀವನ ನಡೆಸುವುದು ತುಂಬ ಕಷ್ಟವಾಗಿದೆ. ಈ ಮೊದಲು ಈತ ಪೋಸ್ಟ್ ಆಫೀಸ್ ಹತ್ತಿರದಲ್ಲಿರುವ ನಗರ ಬಸ್ ನಿಲ್ದಾಣವನ್ನು ತೆಗೆದು ಜನತಾ ಬಜಾರದಲ್ಲಿ ಆಟೋ ನಿಲ್ದಾಣ ಬಸ್ಸನ್ನು ನಿಲ್ಲಿಸುತ್ತಿದ್ದ ಸದರ ಬಸ್ ನಿಲ್ದಾಣವನ್ನು ತೆಗೆದು ಈ ಮೊದಲು ಇದ್ದ ಸ್ಥಳದಲ್ಲಿ ಬಸ್ ನಿಲ್ದಾಣವನ್ನು ಮಾಡಬೇಕೆಂದು ಮೇಲ್ವರಲ್ಲಿ ಬರೆದುಕೊಟ್ಟ ವಿನಂತಿ. कैसा नहीं लोग लेंगे नहीं इसका हाँ सर ಯಾವತ್ತು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಒಂದು ಆಟೋ ರಿಕ್ಷಾ ಮಾರ್ಗ ಬದಲಾವಣೆಗೆ ಸಂಬಂಧವಾಗಿ ನೀವು ಮನವಿ ಕೊಟ್ಟಿದ್ದೀರಿ. ಅದು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದು ಸಂಬಂಧಿಸಿದ ಇಲಾಖೆಯವರಿಗೆ ಆ ಬಗ್ಗೆ ಕ್ರಮ ಮೊದಲು ನಾವು ಏನು ಅರ್ಜಿ ಏನದಲ್ಲ ಸಾಹೇಬ್ರ ಕೊಟ್ಟಿನ ಅವ್ರದ್ದು ಅದರದ್ದು ಒಂದು ರಿಸಿಟ್ ಒಂದು ಇದು ಐತ್ರಿ ಕಾಪಿ ರಿಸಿಟ್ ಕಾಪಿ ಐತ್ರಿ. ನಿಮ್ದೇನು ಬೇಡಿಕೆ ಬಗ್ಗೆ ಡಿ ಸಿ ಸರ್ ಗಮನಕ್ಕೆ ತೊಗೊಂಡು ಸಂಬಂಧಿಸಿದ ಇಲಾಖೆಯವರಿಗೆ ಒಂದು ಲೆಟರ್ ಬರೆದು ಕಳಿಸ್ತೀವಿ. ಒಬ್ಬರು ಯಾರೇ ಬರ್ರಿ ರಿಸೀವ್ ಆಗ್ತದೆ. ಅದೇ ಒಬ್ಬರು ಯಾರೇ ಬರ್ರಿ ಅಸ್ಸಲಾಂ ವಲೈಕುಂ, ನಮಸ್ತೆ. ಇವತ್ತು ನಾವು DC ಸಾಹೇಬ್ರ ಆಫೀಸಿಗೆ ಬಂದ ಕಿಸಿನ ಒಂದು ಮೆಮೊರಾಂಡಮ್ ಕೊಟ್ಟಿದ್ದೇವೆ. ಅದು ನಮ್ಮ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕ ಮಾಲಕ ಸಂಘ ಅಭಿವೃದ್ಧಿ, ಅದರಲ್ಲಿ ವಿಜಯಪುರ ಜಿಲ್ಲಾ ಆಟೋ ರಿಕ್ಷಾ ಚಾಲಕ ಮಾಲಕ ಅಭಿವೃದ್ಧಿ ಸಂಘ ವತಿಯಿಂದ ಇವತ್ತು ನಾವು ಮೆಮೊರಾಂಡಮ್ ಕೊಟ್ಟಿದ್ದೇವೆ. ಈ ಮೆಮೊರಾಂಡಮ್ ಕೊಡೋದು ಉದ್ದೇಶ ಏನಂದರೆ ಬಸವೇಶ್ವರ ಸರ್ಕಲ್ದಿಂದ ಗಾಂಧಿ ಚೌಕವರೆಗೆ ಆಟೋ ರಿಕ್ಷಾಗಳಿಗೆ ನೋ ಎಂಟ್ರಿ ಇದೆ. ಆ ನೋ ಎಂಟ್ರಿಯನ್ನು ತೆಗೆದು ಹಾಕಿ ಓಪನ್ ಮಾಡ್ಬೇಕಂತ ನಾವು ಮನವಿ ಕೊಟ್ಟಿದ್ದೇವೆ. ಆಮೇಲೆ ಎರಡನೇದು ಏನದಂದ್ರೆ ಅದು ಜನತಾ ಬಜಾರ್, ಅಲ್ಲಿ ಮೊದಲು ಬಸ್ ಸ್ಟಾಪ್ ಅದು ಪೋಸ್ಟ್ ಆಫೀಸ್ ಹತ್ರ ಇತ್ತು. ಅದು ತೆಗೆದಕಿಸ್ನ ಇಲ್ಲಿ ಜನತಾ ಬಜಾರ್ ತಳಗೆ ಕೊಟ್ಟಿದ್ದಾರೆ. ಅಲ್ಲಿ ಆಟೋ ಚಾಲಕರಿಗೆ ಬಹಳ ತುಂಬ ತೊಂದರೆ ಆಗ್ತಾ ಇದೆ. ಅದನ್ನು ಬಸ್ ಸ್ಟಾಪ್ ಮೊದಲು ಎಲ್ಲಿತ್ತು, ಪೋಸ್ಟ್ ಆಫೀಸ್ ಹತ್ರ ಇತ್ತು, ಅಲ್ಲೇ ಕೊಡ್ಬೇಕಂತ ವಿನಂತಿ ಮಾಡ್ಕೊಂಡಿದ್ದೇವೆ. ಅದನ್ನು ತೆಗಿಬೇಕು, ಅದನ್ನು ನೋ ಎಂಟ್ರಿ ಮಾಡಿದ್ದಾರೆ. ಅದರದಿಂದ ಇದು ಇಲ್ಲ. ಆದರೆ ಯಾವಾಗಲೂ ಒಂದ್ಸಲ ಎಮರ್ಜೆನ್ಸಿ ಬರ್ತಿರ್ತೋ ಅವಾಗ ಇವರು ಫೈನ್ ಹಾಕ್ತಾರೆ ಪೊಲೀಸರು ಹೇಳಿದ ಕೇಸಿಂದ. ಆಮೇಲೆ ಎಮರ್ಜೆನ್ಸಿ ಇದ್ದಾಗ ನೀವು ಬರ್ರಿ ಅನ್ಕಿನ್ ಹೇಳ್ತಾರೆ, ಆದರೆ ಎಮರ್ಜೆನ್ಸಿ ಬಂದಾಗ ಇವರನ್ನು ಫೈನ್ ಹಾಕ್ತಾರೆ. ಈಗ ಕೆಲವರು ಆಟೋದವರು ನಮಗೆ ಬಂದು ಹೇಳಿದ್ರು, ಇಲ್ಲ ನೀವು ಎಮರ್ಜೆನ್ಸಿ ಹೋಗಂತೀರಿ, ನಾವು ಹೋದಾಗ ನಮಗೆ ಫೈನ್ ಕಾರ್ಡ್ ಅನ್ಕಿಂತ ಇವ್ರ ಕಡೆ ನಾವು ಯಾರಿಗೆ ಫೈನ್ ಹಾಕಿಲ್ಲ ಅನ್ಕಿಂತ ಇವ್ರು ಹೇಳ್ತಾರೆ. ಆದ್ರೆ ಅವ್ರ ಗಮನಕ್ಕೆ ತಂದಿದ್ದೇವೆ ನಾವು, ಹಂಗೆ ಏನೂ ಇಲ್ಲ, ನೀವು ಅನಿವಾರ್ಯದೊಳಗೆ ಎಮರ್ಜೆನ್ಸಿ ಹೋಗ್ಬೋದು ಅನ್ಕಿನ್ ಹೇಳಿದ್ದಾರೆ ಅವ್ರು ನಮಗೆ. ಅದೇ ಎಲ್ಲರಿಗೂ ಕೊಟ್ಟಿದ್ದಾರೆ ಅವರು. ನಮ್ಮ ಆಟೋ ಚಾಲಕರಿಗೆ ಆಟೋ ರಿಕ್ಷಾಗಳಿಗೆ ಎದ್ರ ಸಂಬಂಧ ನೋ ಎಂಟ್ರಿ ಕೊಟ್ಟಿದ್ದಾರೆ ಅದು ಗೊತ್ತಾಗುತ್ತಾ ಇಲ್ಲ. ಕೇಳಿದ್ರೆ ನೀವು ಏನ್ ಹೇಳ್ತಾರ, ಏನರ ಒಂದು ಇದು ಹೇಳ್ತಾರ, ಏನೋ ಒಂದು ಪ್ರಾಬ್ಲಮ್ ಹೇಳ್ಬಿಡ್ತಾರ. ಅದಕ್ಕೆ ನಾವು ಎಲ್ಲ ರೆಡಿ ಇದೇವೆ. ನಾವು ಅವ್ರು ಏನು ಪ್ರಾಬ್ಲಮ್ ಹೇಳಿದ್ರೆ ನಾವು ಏನು ಸಾಲ್ವ್ ಮಾಡ್ತೀವಿ ನಾವು ಅಂದೇವಿ. ನಮ್ಮ ಏನು ಟ್ರಾಫಿಕ್ ಆಗ್ತದೆ ಅಂದ್ರೆ ಅದು ನೀವು ನಿಂದ್ರೆ ಯಾರು ಟ್ರಾಫಿಕ್ ಮಾಡ್ತಾರಲ್ಲ ಅವ್ರಿಗೆ ನೀವು ಫೈನ್ ಕೊಡು ಅಂತ ನಾವು ಹೇಳಿದ್ದೇವೆ ಅವರಿಗೆ. ಅದ್ರ ಕೇಳ್ತಾ ಇಲ್ಲ ಅವರು. ಅದರ ಸಂಬಂಧ ನಾವು ಮೊನ್ನೆ ಸುನೀಲ್ ಗೌಡ ಸಾಹೇಬ್ರಿಗೊಂದು ಮೆಮೊರಾಂಡಮ್ ಕೊಟ್ಟಿದ್ದೇವೆ. ಆಮೇಲೆ SP ಸಾಹೇಬ್ರಿಗೊಂದು ಜಮಜಮ ಅಸೋಸಿಯೇಷನ್ ಒಂದು 4 ತಿಂಗಳ ಹಿಂದೆ ಕೊಟ್ಟಿದ್ದೇವೆ. DC ಸಾಹೇಬ್ರೂ ಕೊಟ್ಟಿದ್ದೇವೆ 4 ತಿಂಗಳ ಹಿಂದೆ. ಆದರೆ ಏನೂ ರೆಸ್ಪಾನ್ಸ್ ಬಂದಿಲ್ಲ ಅದ್ರ ಬಗ್ಗೆ. ಅದರ ಸಲುವಾಗಿ ಇವತ್ತು ನಾವು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕ ಸಂಘದಿಂದ ಮತ್ತೊಂದು ಮೆಮೊರಾಂಡಮ್ ಕೊಟ್ಟಿದ್ದೇವೆ. ಇವರದಿಂದ ಈಗ ಏನಾಗ್ತದೆ ಗೊತ್ತಿಲ್ಲ. ಇನ್ಮೇಲೆ ನಾವು ಹೋಗಿ DC ಸಾಹೇಬ್ರಿಗೆ ಮತ್ತು ಇದು SP ಸಾಹೇಬ್ರಿಗೆ ಆಮೇಲೆ DSP ಸಾಹೇಬ್ರಿಗೆ ಒಂದು ಮೆಮೊರಾಂಡಮ್ ಕೊಡ್ತೀವಿ. ಮುಂದೆ ಏನಾರ ಒಂದು ಸ್ಟ್ರೈಕ್ ಮಾಡ್ಬೋದು ನಾವು ತೆಗಿಲಿಕ್ಕಂದ್ರೆ. ಇಲ್ಲ ಸ್ಟ್ರೈಕ್ ಮಾಡ್ತೀವಿ. ಪೂರಾ ಗಾಂಧಿ ಚೌಕ್ ಬಂದ್ ಮಾಡ್ಕಿಸಿಂದ ಎಲ್ಲ ಆಟೋದವ್ರು ತಗೊಂಡು ಎಲ್ಲ DC ಆಫೀಸರ್ ಮುಂದೆ ಬಂದ್ ಕುಂತು ಬಿಡ್ತೇವೆ. ಇಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಶೇಖರ ಮಠಪತಿ ಅವರು ಬರ್ತೀನಿ ಅಂತಾರ. ಲೀಗಲ್ ನಾವು ಮಾಡ್ತೀವಿ. ನಾವು ನಮ್ಮ ರಾಜ್ಯಾಧ್ಯಕ್ಷ ಗಮನಕ್ಕೆ. ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕ ಜಿಲ್ಲಾಧ್ಯಕ್ಷ ನೂರ್ ಅಹಮದ್ ಇನಾಮದಾರ್.